ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವರ್ಟಿಗೋ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಹೆಡ್ ಅಂಡ್ ನೆಕ್ ಸ್ಕಲ್ ಬೇಸ್ ಸರ್ಜನ್ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, BP ವ್ಯತ್ಯಾಸ ಆಗಿದ್ರೆ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದ್ರೆ, ಅಥವಾ ಮಾನಸಿಕ ಒತ್ತಡದಿಂದ, ಹಾಗೆ ಮಧುಮೇಹದಲ್ಲಿ ವ್ಯತ್ಯಾಸ ಆದಾಗ ಹೃದಯ ಸಂಬಂಧಿ ಕಾಯಿಲೆಯ ಲಕ್ಷಣವಾಗಿ ತಲೆ ಸುತ್ತು ಕಾಣಿಸ್ಕೊಳ್ಳುತ್ತೆ. ಹಾಗೆ ಕಿವಿಯ ಒಳಭಾಗದ ಸಮಸ್ಯೆಗಳಿಂದ ಕೂಡ ತಲೆ ಸುತ್ತು ಕಾಣಿಸ್ಕೊಳ್ಳುತ್ತೆ. ಆ ವ್ಯಕ್ತಿಗೆ ತಾನೇ ಸುತ್ತುತ್ತಿರೋ ಹಾಗೆ ಅಥವಾ ಅವನ ಸುತ್ತಮುತ್ತ ಇರೋ ಎಲ್ಲ ವಸ್ತುಗಳು ಸುತ್ತುತ್ತಿರೋ ಅನುಭವ ಆಗುತ್ತೆ. ಯಾಕೆ ಹೀಗಾಗತ್ತೆ? ಇದಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಇದೆಯಾ? ಲಕ್ಷಣಗಳು ಬೇರೆ ಏನಾದರೂ ಕಾಣಿಸ್ಕೊಳ್ಳುತ್ತಾ? ಇದ್ರ ಬಗ್ಗೆ ಎಲ್ಲ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಹೆಡ್ ಅಂಡ್ ನೆಕ್ ಸ್ಕಲ್ ಬೇಸ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್ ಅವರು. ಡಾಕ್ಟರ್ ಕವಿತಾ ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ತೇಜಸ್ವಿನಿ ಅವರೇ. ಡಾಕ್ಟ್ರೇ, ಕೆಲವರಲ್ಲಿ ತಲೆ ಸುತ್ತು ಸಾಮಾನ್ಯವಾಗ್ಬಿಟ್ಟಿರುತ್ತೆ. ಅವರು ಬರೀ ತಲೆ ಸುತ್ತಲ್ವಾ, ಏನೋ BP ಜಾಸ್ತಿ ಆಗಿರಬೇಕು ಅಥವಾ ನೀರು ಕಡಿಮೆ ಕುಡ್ದಿರ್ಬೇಕು ಬೆಳಗ್ಗೆಯಿಂದ ನಾನು ಅಂತ ಸುಮ್ಮನೆ ಆಗ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಹೇಳಿ, ಈ ತಲೆ ಸುತ್ತು ಯಾಕಾಗಿ ಬರುತ್ತೆ? ಇದು ಆ್ಯಕ್ಚುಲಿ ನೀವು ಕೇಳಿದ ಕ್ವಶನ್ ತುಂಬ ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಪೀಪಲ್ ಇದೇ ಥರ ಅನ್ಕೋತಾರೆ, ರಕ್ತ ಕಡಿಮೆ ಆಗಿರ್ಬೋದು, BP ಕಡಿಮೆ, ನೀರು ಕುಡ್ದಿರದೇ ಇರ್ಬೋದು ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಈ ವರ್ಟಿಗೋ, ಇದನ್ನು ಇಂಗ್ಲೀಷಲ್ಲಿ ವರ್ಟಿಗೋ ಅಂತ ಹೇಳ್ತೀವಿ, ತಲೆ ಸುತ್ತಿನ ಕಾರಣಗಳು. ಇದಕ್ಕೆ ಎರಡು ಕಾಸಸ್ ಇರುತ್ತೆ, ಒಂದು ಪೆರಿಫರಲ್, ಒಂದು ಸೆಂಟ್ರಲ್ ಅಂತ ಹೇಳ್ತೀವಿ. ಬೇಸಿಕಲಿ ಬ್ಯಾಲೆನ್ಸ್ ಆರ್ಗನ್ಸ್ ಆರ್ ಒಂದು ಕಿವಿ, ಆಮೇಲೆ ಒಂದು ಕಣ್ಣು, ಆಮೇಲೆ ಮೆದುಳಲ್ಲಿ ಸೆರೆಬೆಲ್ಲಮ್ ಅಂತ ಹೇಳ್ತೀವಿ ಆ ಜಾಗ, ಮತ್ತೆ ಮೈ ಒಳಗಿರೋ ಜಾಯಿಂಟ್ಸ್. ಸೊ ಇವೆಲ್ಲ ರೀಜನ್ ಅಲ್ಲಿ ಪ್ರಾಬ್ಲಮ್ ಆದಾಗ ನಮ್ದು ಏನಾಗುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಪೆರಿಫರಲ್ ಅಂದ್ರೆ ಕಿವಿ, ಕಣ್ಣು ಮತ್ತೆ ಜಾಯಿಂಟ್ಸ್. ಸೆಂಟ್ರಲ್ ಅಂದ್ರೆ ಬ್ರೈನ್ ರಿಲೇಟೆಡ್. ಬ್ರೈನಿಗೆ ನೀವು ಹೇಳ್ದಂಗೆ BP ಎಫೆಕ್ಟ್ ಆಗ್ಬೋದು, ನೀರಿನ ಅಂಶ ಕಡಿಮೆ ಆದ್ರೆ ಎಫೆಕ್ಟ್ ಆಗ್ಬೋದು, ಡಯಾಬಿಟಿಸು ಮತ್ತೆ ಬೇರೆ ಅದರ್ ಕಾಯಿಲೆಗಳು ಅದನ್ನು ಎಫೆಕ್ಟ್ ಆಗ್ಬೋದು, ಹಾರ್ಟ್ ಡಿಸೀಸ್ ಎಫೆಕ್ಟ್ ಆಗ್ಬೋದು. ಸೊ ಬೇರೇನು ಸಿಸ್ಟಮಿಕ್ ಕಾಸಸ್ ಇದೆ, ಅದು ಬ್ರೈನ್ ಅಲ್ಲಿ, ಮೆದುಳಲ್ಲಿ ಟ್ಯೂಮರ್ಸ್ ಇದ್ರೆ ಅದೇ ಎಫೆಕ್ಟ್ ಆಗ್ಬೋದು. ಕಿವಿಲಿ ಒಂದು ಸಣ್ಣ ಕ್ಯಾಲ್ಸಿಯಂ ಪಾರ್ಟಿಕಲ್ಸ್ ಇರುತ್ತೆ, ಅದು ಸಡನ್ ಆಗಿ ಹೊರಗೆ ಬಂದಾಗ, ಅಂದ್ರೆ ಒಂದೊಂದ್ಸತಿ ಸಡನ್ ಆಗಿ ಒಬ್ರು ಪೇಷಂಟ್ ಹೇಳ್ತಾರೆ ಎದ್ದ ತಕ್ಷಣ ತಲೆ ಫುಲ್ ಸುತ್ತಾ ಇದೆ, ಇದು ರಿಲೇಟೆಡ್ ಟು ಕಿವಿ. ಸೊ ಇನ್ ಕೇಸ್ ಎದ್ದ ತಕ್ಷಣ ಬಿದೋಗ್ತಾ ಇದೀವಿ, ಆ ತರ ಸಿಂಪ್ಟಮ್ ಅಂದ್ರೆ ಬ್ರೈನ್ ರಿಲೇಟೆಡ್. ಮತ್ತೆ ಕಣ್ ಮಂಜ್ ಅನ್ಸೋದು, ಹೆಡ್ ಏಕು, ಎರಡೆರಡು ಕಾಣೋದು, ಕಣ್ ಮುಂದೆ ಎರಡೆರಡು ಕಾಣೋದು, ಕಣ್ ಮುಂದೆ ಬ್ಲಾಕ್ ಡಾಟ್ಸ್ ಕಾಣೋದು, ಇಲ್ಲ ವೈಟ್ ಡಾಟ್ಸ್ ಕಾಣೋದು, ಇವೆಲ್ಲ ಬ್ರೈನ್ ರಿಲೇಟೆಡ್ ಸಿಂಪ್ಟಮ್ಸ್. ಬರೀ ಫುಲ್ ಸುತ್ತೋದಂದ್ರೆ ಅದು ಇಯರ್ ರಿಲೇಟೆಡ್, ಇಲ್ಲ ಕಣ್ ರಿಲೇಟೆಡ್, ಜಾಯಿಂಟ್ ರಿಲೇಟೆಡ್. ಅಂದ್ರೆ ಈ ವರ್ಟಿಗೋನಲ್ಲೂ ಎರಡು ವಿಧಾನ ಇದೆ, ಒಂದು ಸೆಂಟ್ರಲ್, ಇನ್ನೊಂದು ಪೆರಿಫರಲ್. ಪೆರಿಫರಲ್ ಅಂದ್ರೆ ಕಿವಿಯ ಸಮಸ್ಯೆಯಿಂದ ಬರುವಂತ ತಲೆ ಸುತ್ತು, ಸೆಂಟ್ರಲ್ ಅಂದ್ರೆ ಮಿದುಳಿಗೆ ಸಮಸ್ಯೆ ಆಗಿರೋದ್ರಿಂದ ಬರುವಂತ ತಲೆ ಸುತ್ತು ಅಂತ ಹೇಳ್ತೀರಾ? ಹೌದು. ಇದನ್ನ ಹೇಗೆ ಕಂಡು ಹಿಡ್ಕೊಳ್ಳೋದು? ಇದು ಕಿವಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಗೆ ಕಂಡು ಹಿಡಿಯೋದು? ಕಿವಿಗೆ ಸಂಬಂಧಪಟ್ಟಿದ್ದ ಸಿಂಪ್ಟಮ್ಸ್ ಅಂತಂದ್ರೆ, ಒಂದು ಪೂರ ಸರೌಂಡಿಂಗ್ ಸುತ್ತುತ್ತೆ, ನೀವು ಬಿದ್ದಂಗೆ ಆಗಲ್ಲ, ಏನಿಲ್ಲ, ಸರೌಂಡಿಂಗ್ ಸುತ್ತುತ್ತೆ, ಎದ್ದ ತಕ್ಷಣ ಸುತ್ತೋದು. ಆಮೇಲೆ ಕಿವಿಲಿ ಸೌಂಡ್ ಬರುತ್ತೆ, ಗುಯ್ ಅಂತ ಸೌಂಡ್ ಕೇಳಿಸೋದು, ಇಲ್ಲ ಕಿವಿ ಕೇಳಿಸೋದು ಕಡಿಮೆ ಆಗೋದು, ಇವೆಲ್ಲ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಒಂದ್ಸತಿ ಕಿವಿ ಸೋರೋರ್ಗು ತಲೆ ಸುತ್ತು ಬರುತ್ತೆ, ಒಳಗಡೆ ಸೋರ್ತಾ ಇರುತ್ತೆ, ಅದ್ರ ಜೊತೆ ಅಂದ್ರೆ ಕಿವಿ ಸೋರೋದನ್ನೇ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಕಿವಿಲಿ 3 ಭಾಗ ಇರುತ್ತೆ, ಹೊರಗಡೆ, ಮಧ್ಯ, ಒಳಗಡೆ ಕಿವಿ. ಈ ಬ್ಯಾಲೆನ್ಸ್ ಆರ್ಗನ್ ಒಳಗಡೆ ಇರುತ್ತೆ, ಬ್ರೈನ್ ಹತ್ರ. ಸೊ ಅದ್ರ ಹತ್ರ ಇನ್ಫೆಕ್ಷನ್ ಒಳಗಡೆ ಅಬ್ಸಾರ್ಬ್ ಆದ್ರೆ ಅವಾಗೂ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದ್ರ ನೇಚರ್ ಹೆಂಗಂತಂದ್ರೆ ಫುಲ್ ಸುತ್ತೋದು. ಮೆದಡ್ ರಿಲೇಟೆಡ್ ಅಂತಂದ್ರೆ ಬಿದ್ದಂಗಾಗೋದು, ಮತ್ತೆ ನಾ ಈಗ ಹೇಳಿದ್ನಲ್ಲ, ಕಣ್ ಮಂಜಾಗೋದು, ಮತ್ತೆ ಎರಡೆರಡು ಕಾಣೋದು, ತಲೆನೋವು, ಅನ್ಕಾನ್ಶಿಯಸ್ ಆಗೋದು, ಸಡನ್ ಆಗಿ ಬಿದ್ದೋಗ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಒಬ್ಬರನ್ನೇ ಹಿಂಗ್ ಸುಮ್ಮನೆ ನೋಡ್ತಾ ಇರ್ತಾರೆ ಒಂದ್ 5 ಸೆಕೆಂಡ್, ಮಾತಾಡ್ತಾ ಇರಲ್ಲ. ಸೊ ಇದೆಲ್ಲ ಪಾರ್ಟ್ ಆಫ್ ಬ್ರೈನ್ ರಿಲೇಟೆಡ್ ತಲೆ ಸುತ್ತು. ಯಾರಿಗೆ ಆಗತ್ತೆ? ಇವಾಗ ನೀವು ಕಿವಿ ಸೋರೋರಿಗೆ ಈ ಥರ ಪೆರಿಫೆರಲ್ ವರ್ಟಿಗೋ ಬರ್ಬೋದು ಅಂತ ಹೇಳಿದ್ರಿ, ಯಾರಿಗೆ ಸಾಮಾನ್ಯವಾಗಿ ಬರುತ್ತೆ? ಅಂದರೆ ಎಲ್ಲ ಕಿವಿ ಸೋರೋರಿಗೆ ಈ ಥರ ಆಗೋದಿಲ್ಲ. ಇನ್ ಕೇಸ್ ಶುಗರ್ ಇರೋರಿಗೆ, ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಆಮೇಲೆ ವೈರಲ್ ಇನ್ಫೆಕ್ಷನ್, ಅದು ರಕ್ತನಾಳದಿಂದಾನೇ ವೈರಸ್ ಹೋಗಿ ಡೈರೆಕ್ಟ್ ನರಾನ ಎಫೆಕ್ಟ್ ಮಾಡುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಸಡನ್ ಆಗಿ ತಲೆ ಸುತ್ತು ಬರೋದು, ವಾಮಿಟಿಂಗ್ ಬರೋದು, ಮತ್ತೆ ಬ್ಲರಿಂಗ್ ಆಫ್ ವಿಷನ್ ಆಗೋದೂ ಆಗುತ್ತೆ ಇದರಲ್ಲಿ. ಆಮೇಲೆ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ನಾ ಹೇಳಿದ್ನಲ್ಲ, ಬ್ಯಾಲೆನ್ಸ್ ಆರ್ಗನ್
ಜಾಗದಲ್ಲಿ ಸಣ್ಣ ಕ್ಯಾಲ್ಸಿಯಂ ಪಾರ್ಟಿಕಲ್ಸ್ ಅದು ಅದೇ ಜಾಗದಲ್ಲಿ ಇರಬೇಕು. ಯಾವಾಗ ಅದು ಸಡನ್ ಆಗಿ ತೆಳಗೆ ಪಟ್ಟು ಬಿದ್ದಾಗ, ಇಲ್ಲ ಯೋಗಾಸನ ವ್ಯಾಯಾಮ ಮಾಡಿದಾಗ, ಜಿಮ್ ಹೋಗ್ತಾರೆ, ಸೊ ಸಡನ್ ಮೂಮೆಂಟ್ಸ್ ಜಾಸ್ತಿ. ಆ ಸಡನ್ ಮೂಮೆಂಟ್ ಆದಾಗ ಕ್ಯಾಲ್ಸಿಯಂ ಪಾರ್ಟಿಕಲ್ಸ್ ಹೊರಗಡೆ ಬಂದ್ಬಿಟ್ಟು ನಿಮಗೆ ಬ್ಯಾಲೆನ್ಸ್ ತೊಂದರೆ ಮಾಡುತ್ತೆ. ಸೊ ಈಗ ನೀವು ಸಾಕಷ್ಟು ಲಕ್ಷಣಗಳನ್ನ ಹೇಳಿದ್ರಿ, ಹೊಟ್ಟೆ ತೊಳಸುತ್ತೆ, ವಾಂತಿ ಬರೋ ಹಾಗಾಗತ್ತೆ, ಸುತ್ತ ಇರೋದೆಲ್ಲ ಸುತ್ತತ್ತೆ ಅಂತ. ಇದ್ರ ಜೊತೆಗೆ ಬೇರೆ ಏನಾದ್ರು ಲಕ್ಷಣಗಳನ್ನ ಸೊ ಈಗ ಕಿವಿ ರಿಲೇಟೆಡ್ ಅಂತಂದ್ರೆ ಅದ್ರ ಜೊತೆಗೆ ಕಿವಿಲಿ ಸೌಂಡ್ ಬರೋದು, ಇಲ್ಲ ಕಿವಿ ಕೇಳಿಸದೇ ಇರೋದು. ಸೊ ಇವೆರಡು ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಾವೇನು ಹೇಳ್ತೀವಿ, ಮಿನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಬ್ಯಾಲೆನ್ಸ್ ಆರ್ಗನ್ ಅಲ್ಲಿ ಫ್ಲೂಯಿಡ್ ಇರುತ್ತೆ, ಆ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ಈ ಕಾಯಿಲೆ ಮಿನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದಕ್ಕೆ BP ಎಫೆಕ್ಟ್ ಆಗ್ಬೋದು, ಹೇಳಿದ್ರೆ ಶುಗರ್ ಇಂದ ಎಫೆಕ್ಟ್ ಆಗ್ಬೋದು, ಇಲ್ಲ ಮೈಯಲ್ಲಿ ಟಾಕ್ಸಿನ್ಸ್ ಏನಾದ್ರು ಜಾಸ್ತಿ ಆದ್ರೆ ಅದು ಎಫೆಕ್ಟ್ ಆಗ್ಬೋದು. ಪೊಟ್ಯಾಷಿಯಂ ಸೋಡಿಯಂ ವೇರಿಯೇಷನ್ಸ್ ಆಗುತ್ತೆ ಅಲ್ಲಿ, ಅವಾಗನೂ ಈ ತರ ತಲೆ ಸುತ್ತು ಬರುತ್ತೆ. ಅಂದ್ರೆ ಈ ಸೋಡಿಯಂ ಪೊಟ್ಯಾಷಿಯಂ ವ್ಯತ್ಯಾಸದಿಂದ, ಮಧುಮೇಹದ ವ್ಯತ್ಯಾಸದಿಂದ, ಬ್ಲಡ್ ಪ್ರೆಷರ್ ವ್ಯತ್ಯಾಸದಿಂದ ಈ ತಲೆ ಸುತ್ತು ಉಂಟಾಗತ್ತೆ. ಇದ್ರ ಜೊತೆಗೆ ಇದು ಬೇರೆ ಯಾವ್ದಾದ್ರು ಕಾಯಿಲೆಗ ಲಕ್ಷಣ ಆಗಿರತ್ತಾ? ಹೌದು, ದಿಸ್ ಈಸ್ ಒನ್ ಆಫ್ ದ ಸಿಂಪ್ಟಮ್ ಅಷ್ಟೇ. ಸೊ ಇದನ್ನ ಡಯಾಗ್ನೋಸ್ ಮಾಡಬೇಕು. ಈಗ ಅದು ಕಿವಿಯಿಂದ ಆಗ್ತಿದ್ದಾನ, ಕಣ್ಣಿಂದ ಆಗ್ತಿದ್ದಾನ, ಮೆದುಳಲ್ಲಿ ಆಗ್ತಿದ್ದಾನೆ, ಎಲ್ಲ ಜಾಯಿಂಟ್ಸ್ ಪ್ರಾಬ್ಲಮ್. ಈಗ ಮೆದುಳಿಂದ ಒಂದು ನರಗಳು ಬೆನ್ನು ಮೂಳೆಯಿಂದ ಕೈಕಾಲುಗಳಿಗೆಲ್ಲ ಹೋಗುತ್ತೆ. ಆ ಟ್ರ್ಯಾಕ್ ಅಲ್ಲೂ ಒಂದೊಂದ್ಸತಿ ಸ್ಪೈನ್ ಪ್ರಾಬ್ಲಮ್ ಇದ್ದಾಗ, ಒಂದೊಂದ್ಸತಿ ರಕ್ತನಾಳ ಕುತ್ತಿಗೆಯಿಂದ ಮೆದುಳಿಗೆ ಹೋಗುತ್ತೆ. ಆ ರಕ್ತನಾಳ ಬ್ಲಾಕ್ ಆದಾಗೂ ಆ ರಕ್ತನಾಳ ಬ್ಯಾಲೆನ್ಸ್ ಆರ್ಗನ್ಗೆ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಇದು ಇಟ್ ಈಸ್ ಅ ಸಿಂಪ್ಟಮ್ ಅಷ್ಟೇ, ಬಟ್ ಅದ್ರೊಳಗಿನ ಕಾಯಿಲೆಗಳನ್ನ ಕಂಡುಹಿಡಿಬೇಕು. ಬೇರೆ ಕಾಯಿಲೆ, ಹೌದು. ಒಂದು ನರದಲ್ಲಿ ಗಡ್ಡೆ ಇರ್ಬೋದು, ಒಳಗಡೆ ಬ್ಯಾಲೆನ್ಸ್ ಆರ್ಗನ್ ಮೇಲೆ ಗಡ್ಡೆ ಇರ್ಬೋದು, ಇಲ್ಲ ಅಂತಂದ್ರೆ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಬ್ಲಾಕ್ ಆಗಿ ಅದು ರಕ್ತನಾಳ ಬ್ಲಾಕ್ ಆದಾಗ ಈ ತರ ತಲೆ ಸುತ್ತು ಬರುತ್ತೆ. ಅದನ್ನ ವಾಪಸ್ ರೆಟ್ರೋ ಆಗಿ ಕಂಡುಹಿಡಿಬೇಕು. ಸೊ ಅದಕ್ಕೆ ಬರೀ ENT ಟೀಮ್ ಹೆಲ್ಪ್ ಆಗಲ್ಲ, ಅದ್ರ ಜೊತೆ ನ್ಯೂರಾಲಜಿನೂ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ. ಇದು ಪೆರಿಫೆರಲ್ ವರ್ಟಿಗೋ ಅಥವಾ ಇದು ಸೆಂಟ್ರಲ್ ವರ್ಟಿಗೋ ಅಂತ ಹೇಗೆ ಕಂಡುಹಿಡಿತೀರಾ? ಇದಕ್ಕೆ ಏನಾದ್ರು ಎಕ್ಸಾಮಿನೇಷನ್ಗಳಿದೆಯಾ, ಅಥವಾ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆ ಥರ ಏನಾದ್ರು ಮಾಡಬೇಕಾಗತ್ತಾ, ಅಥವಾ ನೀವು ಅವ್ರನ್ನ ಮಲಗಿಸಿ ಅವ್ರದ್ದು ಆ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಾ? ನಾನು ನೋಡಿದ ಹಾಗೆ ಮಾಡಿದ್ರೇನೆ ಗೊತ್ತಾಗತ್ತಾ ಹೇಗೆ? ಫಸ್ಟ್ ಇವಾಗ ಪೇಷಂಟ್ ಪ್ರೆಸೆಂಟ್ ಆಗುತ್ತೆ. ನಮ್ದು ಅಪೋಲೋ ಹಾಸ್ಪಿಟಲ್ ಒಂದು ಪ್ರೋಟೋಕಾಲ್ ಇದೆ. ಸೊ ಬಂದ ತಕ್ಷಣ ಪೇಷಂಟ್ ನ್ಯೂರಾಲಜಿ ಅವರು ನೋಡ್ತಾರೆ. ಸೊ ಯಾಕಂದ್ರೆ ಡೇಂಜರಸ್ ಥಿಂಗ್ ಇಸ್ ಫಸ್ಟ್ ಬ್ರೈನ್. ಓಕೆ, ಬ್ರೈನ್ ಸಿಂಪ್ಟಮ್ಸ್ ಎಲ್ಲ ರೋಲ್ ಔಟ್ ಮಾಡಬೇಕು. ಸೊ ಬ್ರೈನ್ದು ಒಂದು ಪೀರಿಯಡ್ ಇರುತ್ತೆ. ಸೊ 1 hour 2 hours ಅಷ್ಟರೊಳಗೆ ಸ್ಟ್ರೋಕ್ ಅಲ್ಲೂ ಒಂದೊಂದ್ಸತಿ ಏನಾಗ್ತದೆ, ಫಸ್ಟ್ ದೇ ವಿಲ್ ಪ್ರೆಸೆಂಟ್ ವಿತ್ ವರ್ಟಿಗೋ. ಓಕೆ, ಸೊ ಹಾಗಾಗಿ ಫಸ್ಟ್ ನ್ಯೂರಾಲಜಿ ಅವರು ರೂಲ್ ಔಟ್ ಮಾಡ್ತಾರೆ. ಓಕೆ, ಬ್ರೈನ್ ರಿಲೇಟೆಡ್ ಏನೂ ಅಲ್ಲ, ಅವ್ರದ್ದು ಎಕ್ಸಾಮಿನೇಷನ್ ಏನೂ ವೀಕ್ನೆಸ್ ಇಲ್ಲ, ಮತ್ತೆ ಎಲ್ಲ ನರಗಳು ಮೆದುಳಿಂದ ಮುಖಕ್ಕೆ ಬರೋ ನರಗಳೆಲ್ಲ ನಾರ್ಮಲ್ ಇದೆ ಅಂತಂದ್ರೆ ನಮಗೆ ರೆಫರ್ ಮಾಡ್ತಾರೆ. ನಾವು ಕಿವಿ ಪರೀಕ್ಷೆ ಮಾಡ್ತೀವಿ. ಫಸ್ಟ್ ಓಟೋಸ್ಕೋಪ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತೀವಿ, ಆಮೇಲೆ ಹಿಯರಿಂಗ್ ಟೆಸ್ಟ್ ಮಾಡಿಸ್ತೀವಿ. ಇನ್ ಕೇಸ್ ಒಳಗಡೆ, ಬಿಕಾಸ್ ನಮಗೆ ಕಾಣೋದು ಬರೀ ತಮಟೆ ಅಷ್ಟೇ, ತಮಟೆ ಬಿಯಾಂಡ್ ನಮಗೆ ಕಾಣಲ್ಲ. ಸೊ ಹಿಯರಿಂಗ್ ಟೆಸ್ಟ್ ಮಾಡಿಸ್ತೀವಿ. ಹಿಯರಿಂಗ್ ಟೆಸ್ಟ್ ಕಳಿಸೋದಕ್ಕಿಂತ ಮುಂಚೆ ನೀವು ಹೇಳ್ದಂಗೆ ಮಲಗಿಸಿ, ನಾ ಹೇಳಿದ್ನಲ್ಲ ಬ್ಯಾಲೆನ್ಸ್ ಆರ್ಗನ್ನಲ್ಲಿ 3 ರಿಂಗ್ಸ್ ಇರುತ್ತೆ. ಆ 3 ರಿಂಗ್ಸ್ದು 3 ಪೊಸಿಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಎಲ್ಲ ಬ್ಯಾಲೆನ್ಸ್ ಪ್ಲೇನ್ಸ್ ಅಲ್ಲಿ. ಸೊ ಯಾವುದಾದ್ರೂ ಒಂದು ಪಾಸಿಟಿವ್ ಬಂತು ಮತ್ತೆ ಸಿಂಪ್ಟಮ್ಸು ಮ್ಯಾಚ್ ಆಗ್ತಿದೆ ಅಂದ್ರೆ ಅದನ್ನ ಕರೆಕ್ಷನ್ ಮಾಡ್ತೀವಿ. ಅಂದ್ರೆ ಅದೇ ಕ್ಯಾಲ್ಸಿಯಂ ಪಾರ್ಟಿಕಲ್ಸ್ ಹೊರಗೆ ಬಂದಿರೋದನ್ನ ಅದೇ ಜಾಗಕ್ಕೆ ಇಡ್ತೀವಿ ಮ್ಯಾನ್ಯೂರಿಂಗ್ ಮಾಡಿ. ಇನ್ ಕೇಸ್ ಅದ್ ಮಾಡಿನೂ ಅವ್ರಿಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂತಂತಂದ್ರೆ ಫರ್ದರ್ ಎವ್ಯಾಲ್ಯೂಷನ್ ಲೈಕ್ ಹಿಯರಿಂಗ್ ಟೆಸ್ಟು, ಇನ್ನೊಂದು ವಿಡಿಯೋ ನಿಸ್ಟಾಗ್ಮೋಗ್ರಫಿ ಅಂತ ಹೇಳ್ತೀವಿ. ವಿಡಿಯೋ ನಿಸ್ಟಾಗ್ಮೋಗ್ರಫಿ ಇಲ್ಲ ಅಂತಂದ್ರೆ ಒಂದು ಗಾಗಲ್ ಹಾಕ್ತಾರೆ. ಸೊ ಅದರಲ್ಲಿ ಮುಂದ್ಗಡೆ ಒಂದು ಸೈನ್ಸ್ ಬರುತ್ತೆ, ಒಂದು ಲೈಟ್ ಪಾಸೇಜ್ ಮಾಡ್ತಾರೆ. ಸೊ ಅದರಲ್ಲಿ ನಾವೇನ್ ಮಾಡ್ತೀವಿ, ಐ, ಬ್ರೈನ್ ಮತ್ತೆ ಇಯರ್ ಮತ್ತೆ ಜಾಯಿಂಟ್ಸ್ ಎಲ್ಲಾದ್ರದ್ದು ಒಂದು ನರದ್ದು ಟ್ರ್ಯಾಕ್ ಇರುತ್ತೆ. ಸೊ ಯಾವ ಟ್ರ್ಯಾಕ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಆ ಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದ್ರ ಮೇಲೂ ಇದಾಗ್ತಂದ್ರೆ ದೆನ್ ವಿ ಡು MRI ಫರ್ದರ್ ಇನ್ವೆಸ್ಟಿಗೇಷನ್. MRI ಬ್ರೈನು, MRI ಆಂಜಿಯೋಗ್ರಫಿ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅವಾಗ, ವೀನೋಗ್ರಫಿ. ಸೊ ಆಗ ನಿಮಗೆ ಇದು ಪೆರಿಫೆರಲ್ ಸೆಂಟ್ರಲ್ ಅಂತ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೇ 90% ಗೊತ್ತಾಗುತ್ತೆ ಇದು ಪೆರಿಫೆರಲ್ ಸೆಂಟ್ರಲ್. ಎಸ್, ಪೆರಿಫೆರಲ್ ಆರ್ ಸೆಂಟ್ರಲ್ ಬೋತ್ ಗೊತ್ತಾಗುತ್ತೆ. ಇನ್ ಕೇಸ್ ಪೇಷಂಟ್ ಇಂಪ್ರೂವ್ಮೆಂಟ್ ಇಲ್ಲ, ಇನ್ನೂ ಸಿಂಪ್ಟಮ್ಸ್ ಇದೆ ಅಂದ್ರೆ ದೆನ್ ವಿಲ್ ಗೋ ಫಾರ್ ಫರ್ದರ್ ಎವ್ಯಾಲ್ಯೂಷನ್. ಮತ್ತೆ ಇದಕ್ಕೆ ಚಿಕಿತ್ಸೆ ಏನಿದೆ? ಇದು ಚಿಕಿತ್ಸೆ ಡಿಪೆಂಡ್ಸ್ ಆನ್ ದ ಇಟಿಯಾಲಜಿ. ನಾ ಹೇಳಿದ್ನಲ್ಲ, ನೀವು ಏನು ಹೇಳಿದ್ರಿ, ಒಂದು ಇದು ಸಿಂಪ್ಟಮ್ ಬರೀ. ಸೊ ಇದ್ರ ಕಾಸ್ ಏನು, ಅದ್ರ ಬುಡಕ್ಕೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಪೇಷಂಟ್ ಪದೇ ಪದೇ ತಲೆ ಸುತ್ತಾಗಿ ಪ್ರೆಸೆಂಟ್ ಆಗ್ತಾನೆ ಇರುತ್ತೆ. ಸೊ ಈಗ ಕಿವಿಲಿತ್ತು ಅಂದ್ರೆ ಕಿವಿಲ್ ಗಡ್ಡೆಯಿಂದ ಬರ್ತಾ ಇದೆ ಅಂದ್ರೆ ಆ ಗಡ್ಡೆನ ತೆಗಿಬೇಕು. ಓಕೆ, ಇನ್ ಕೇಸ್ ಮಿನಿಯರ್ಸ್ ಡಿಸೀಸ್ ಅಂತ ಹೇಳಿದೆ, ಫ್ಲೂಯಿಡ್ ಇಂಬ್ಯಾಲೆನ್ಸ್. ಸೊ ಅದರಲ್ಲಿ ಸ್ಟೆಪ್ ವೈಸ್ ಇದೆ. ಅವ್ರಿಗೆ ಮಿನಿಯರ್ಸ್ ಇದ್ದಾಗ ಏನಾಗುತ್ತೆ, ಫ್ಲೂಯಿಡ್ ಇಟ್ ವಿಲ್ ಬಿ ರಿಲೇಟೆಡ್ ಟು BP ಓನ್ಲಿ. BP ಒಂದೇ ಕಾನ್ಸೆಪ್ಟ್
ಕಾನ್ಸ್ಟೆಂಟ್ ಆಗಿರುತ್ತಾ, ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಸೊ ಅದಾದಾಗ ಸಡನ್ ಆಗಿ ಒಡ್ಕೊಳ್ಳುತ್ತೆ ಕಿವಿಲಿ, ಹೈಡ್ರಾಪ್ಸ್ ಅಂತ ಹೇಳ್ತೀವಿ, ಅವಾಗ ಇಮಿಡಿಯೇಟ್ ಆಗಿ ತಲೆಸುತ್ತೆ. ಈ ತರ ಪೇಷಂಟಿಗೆ ಯೂಶಲಿ ಕಡಿಮೆ ಆಗಲ್ಲ, ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಇದೆ. ಫಸ್ಟ್ ಟ್ಯಾಬ್ಲೆಟ್ಸ್ ಅಲ್ಲಿ ನೋಡ್ತೀವಿ. ಇನ್ ಕೇಸ್ ಅದಕ್ಕೂ ಮತ್ತೆ ಎಪಿಸೋಡ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಕಿವಿಲೊಳಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಮಾಡ್ತೀವಿ ತಮಟೆ ಹಿಂದ್ಗಡೆ. ಆ ಸ್ಟೀರಾಯ್ಡ್ ಅಬ್ಸಾರ್ಬ್ ಆಗಿ ಆ ಫ್ಲೂಯಿಡ್ ಕಲೆಕ್ಷನ್, ಇನ್ಫ್ಲಮೇಷನ್ ಕಡಿಮೆ ಮಾಡಿ ಫ್ಲೂಯಿಡ್ ಸೆಕ್ರೆಷನ್ಸ್ ಕಡಿಮೆ ಮಾಡುತ್ತೆ. ಅದ್ರ ನೆಕ್ಸ್ಟ್ ಇದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನರನ ಸಾಯಿಸ್ತೀವಿ. ಇನ್ನೊಂದು ಜೆಂಟಾಮೈಸಿನ್ ಅಂತ ಇಂಜೆಕ್ಷನ್ ಕೊಟ್ಬಿಟ್ಟು, ನರ ಸತ್ ಮೇಲೂ ಅವ್ರಿಗೆ ಇದಾಗ್ಲಿಲ್ಲ ಅಂತಂದ್ರೆ ಆರ್ಗನ್ ಡ್ರಿಲ್ ಮಾಡಿ ಸರ್ಜರಿ ಮಾಡಿ ಆರ್ಗನ್ನ ತೆಗೆದ್ಬಿಡ್ತೀವಿ. ಆ ಲೆವೆಲ್ಗೆ ಹೋಗಿರೋದು. ಈಗ ಒಂದು 10 to 12 years ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಪೇಷಂಟಿಗೆ ಮಾತ್ರ ನಾವು ಸರ್ಜರಿ ಮಾಡಿರೋದು. ಅವ್ರಿಗೆ ಟೋಟಲಿ ವೀಲ್ ಚೇರ್ ಬೌಂಡ್ ಆಗಿದ್ರು, ಅವ್ರಿಗೆ ಮಾತ್ರ ಸರ್ಜರಿ ಮಾಡಿದ್ವಿ. ಅವ್ರು ಈಗ ಚೆನ್ನಾಗಿದ್ದಾರೆ, ನಡ್ಕೊಂಡು ಓಡಾಡ್ತಿದ್ದಾರೆ. ಬೇರೆಯವ್ರಿಗೆಲ್ಲ ಮೆಡಿಸಿನ್ ಅಲ್ಲೇ ಮತ್ತೆ ಕಿವಿಲಿ ಇಂಜೆಕ್ಷನ್ ಅಲ್ಲೇ ಕಂಟ್ರೋಲ್ ಆಗಿದೆ ಮೋಸ್ಟ್ ಆಫ್ ದ ಪೇಷಂಟು. ಇನ್ನೊಂದು ಕ್ಯಾಲ್ಸಿಯಂ ಪಾರ್ಟಿಕಲ್ಸ್ ನಾನು ಹೇಳಿದ್ನಲ್ಲ, ಅದಕ್ಕೆ ರಿಲೇಟೆಡ್ ಇತ್ತು ಅಂದ್ರೆ ಸಿಂಪಲ್ ಮ್ಯಾನ್ಯೂರಿಂಗ್ ಮಾಡಿ ಸರಿ ಮಾಡ್ಬೋದು. ಅದೇ ನೀವು ಎಕ್ಸಸೈಸ್ಗಳು ಹೇಳ್ಕೊಡ್ತೀರಿ ಅವರಿಗೆ. ಹೌದು, ಆದ್ಮೇಲೆ ಬ್ಯಾಲೆನ್ಸ್. ಈಗ ಹೆಂಗೆ ಫಿಸಿಯೋಥೆರಪಿ ಮಾಡ್ತೀವಿ ಫ್ರಾಕ್ಚರ್ ಆಗಿರೋ ಪೇಷಂಟ್ಗೆ, ಹಂಗೆ ಇವ್ರಿಗೆ ಸ್ಟಿಮ್ಯುಲೇಷನ್ ಕೊಡ್ತೀವಿ. ಆ ಎಕ್ಸಸೈಸಸ್ ಅಲ್ಲಿ ಸ್ಮಾಲ್ ಸ್ಟಿಮ್ಯುಲಸ್ ಇರುತ್ತೆ. ಆ ಸ್ಟಿಮ್ಯುಲಸ್ ಆಗಿ 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 ಬ್ಯಾಲೆನ್ಸ್ ಆರ್ಗನ್ ಸ್ಟೆಬಿಲೈಸ್ ಆಗುತ್ತೆ. ಈಗ 1 ವರ್ಷದಲ್ಲಿ 5-6 ಸತಿ ಬರೋದು 1 ಸತಿ ಬರ್ಬೋದು. ಅಂದ್ರೆ ಇದು ಸಂಪೂರ್ಣವಾಗಿ ವರ್ಟಿಗೋ ಅನ್ನೋದು ವಾಸಿ ಆಗಲ್ವಾ? ಮತ್ತೆ ಮತ್ತೆ ಬರ್ತಾ ಇರತ್ತಾ? ಯಾವಾಗ್ಲಾದ್ರೂ ಡಿಪೆಂಡ್ಸ್ ಆನ್ ದೇರ್ ಬಾಡಿ ಅಂಡ್ ನೇಚರ್, ದೇರ್ ಲೈಫ್ ಸ್ಟೈಲ್ಸ್. ಸೊ ನಾವು ಒಂದಿಷ್ಟು ಪ್ರಿಕಾಷನ್ಸ್ ಹೇಳಿರ್ತೀವಿ. 100% ತುಂಬಾ ಜನ ಮಾಡೋದಿಲ್ಲ. ಈಗ ರೈಟ್ ಸೈಡ್ ಇತ್ತು ಅಂದ್ರೆ ರೈಟ್ ಸೈಡ್ ಮಲಗ್ಬೇಡಿ, ಸಡನ್ ಆಗಿ ತಲೆ ಎತ್ತೋದು, ತಲೆ ಬಗ್ಸೋದು ಮಾಡಬೇಡಿ, 2 ವಾರ ಡ್ರೈವಿಂಗ್ ಮಾಡಬೇಡಿ. ತುಂಬಾ ಪ್ರಿಕಾಷನ್ಸ್ ಹೇಳ್ತೀವಿ. ಮತ್ತೆ ಊಟದಲ್ಲಿ ಉಪ್ಪು ಕಡಿಮೆ ತಿನ್ಬೇಕು, ಈ ತರ ಮಿನಿಯರ್ಸ್ ಡಿಸೀಸ್ ಅಲ್ಲಿ ಇವೆಲ್ಲ ಹೇಳಿರ್ತೀವಿ. ಬಟ್ ಸ್ಟಿಲ್ ಸಮ್ ಪೀಪಲ್ ವೋಂಟ್ ಫಾಲೋ. ಸೊ ಅವಾಗ ಅದು ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ಬೊಬ್ಬರಿಗೆ ಕ್ಯೂರ್ ಆದ್ರೆ ಕ್ಯೂರ್ ಆಗ್ಬಿಡುತ್ತೆ. ಏನೇನ್ ಮಾಡಬಾರ್ದು? ಹತೋಟಿಗೆ ಬಂದಿಲ್ಲ ವರ್ಟಿಗೋ, ಆಗ ಏನೇನ್ ಮಾಡಬಾರ್ದು? ಯೂಶಲಿ ಡಾಕ್ಟರ್ ಡಯಾಗ್ನೋಸ್ ಮಾಡಿರ್ತಾರೆ ನಿಮಗೆ ಪೆರಿಫೆರಲ್ಲ ಸೆಂಟ್ರಲ್ಲ ಅಂತ ಹೇಳಿ. ಸೊ ಪೆರಿಫೆರಲ್ ಇದ್ದಾಗ ಸಡನ್ ಮೂವ್ಮೆಂಟ್ಸ್ ನ ಮಾಡಬಾರ್ದು. ಈಗ ಯಾರು ಕರೆದ್ರೆ ಸಡನ್ ಕುತ್ತಿಗೆ ಇಮಿಡಿಯೇಟ್ ಆಗಿ ಟರ್ನ್ ಮಾಡ್ಬೋದು, ವಿತ್ ದ ಬಾಡಿ ಟರ್ನ್ ಮಾಡ್ಬೇಕು. ಆಮೇಲೆ ಎಕ್ಸ್ಟ್ರೀಮ್ ಬಗ್ಗೋದು, ಎಕ್ಸ್ಟ್ರೀಮ್ ತಲೆ ಎತ್ತೋದು. ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಬಾಕ್ಸ್ ಎಲ್ಲ ತಗೊಳ್ಳೋದು, ಮತ್ತೆ ಕಸ ಹೊಡೆಯೋದು, ಅದೆಲ್ಲ ಲೈಕ್ ಅಕ್ಯೂಟ್ ಅಂದ್ರೆ ಒಂದು 2 weeks ಅವಾಯ್ಡ್ ಮಾಡಿದ್ರೆ. ಈ ಡ್ರೈವಿಂಗ್ ಮಾಡುವಾಗ್ಲೂ ಡ್ರೈವಿಂಗು ಯೂಶಲಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಈ ತರ ಸಡನ್ ಆಗಿ ಮಾಡಿದಾಗ ಏನಾಗುತ್ತೆ, ನಾವು ಮಾಡಿದ್ದು ಮ್ಯಾನ್ಯೂರಿಂಗ್ ವಾಪಸ್ ಕೂರ್ಸಿರ್ತೀವಲ್ಲ, ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಮತ್ತೆ ಊಟದಲ್ಲಿ ಉಪ್ಪು ಕಡಿಮೆ, ಮತ್ತೆ ಬ್ರೈನ್ ರಿಲೇಟೆಡ್ ಏನಾದ್ರು ಕಾಸಸ್ ಇತ್ತು ಅಂತಂದ್ರೆ ಅದ್ರ ರಿಲೇಟೆಡ್ ಮೆಡಿಸಿನ್ಸ್ ಮಿಸ್ ಮಾಡಬಾರ್ದು. ಆಮೇಲೆ ಈಗ ಇಂಬ್ಯಾಲೆನ್ಸು, ಸೋಡಿಯಂ ಪೊಟ್ಯಾಷಿಯಂ ಇಂಬ್ಯಾಲೆನ್ಸು, BP ಶುಗರು, ಅದೆಲ್ಲ ನೀವು ಹೇಳಿದ್ರಿ, ನೀರು ಕುಡಿಯೋದು. ಸೊ ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ವೈದ್ಯರನ್ನ ಕಾಣಬೇಕಾಗತ್ತೆ? ತುಂಬಾ ತಲೆ ಸುತ್ತಾ ಇದೆ, ನನಗೆ ಹೇಳಕ್ಕೆ ಆಗ್ತಿಲ್ಲ ಅನ್ನುವಾಗ್ಲೂ, ಇಲ್ಲ ಬಿಡು ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ ಅನ್ನೋ ಥರಾನೇ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅದು ಸೆಟ್ಲ್ ಆಗುತ್ತೆ. ಆಕ್ಚುಲಿ ಪೆರಿಫೆರಲ್ ಇತ್ತು ಅಂದ್ರೆ, ಇಯರ್ ರಿಲೇಟೆಡ್ ಆದ್ರೆ ಯೂಶಲಿ ಸೆಟ್ಲ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಇನ್ಫೆಕ್ಷನ್, ವೈರಲ್ ಇಂದ ಹಿಡಿದು ವಾಮಿಟಿಂಗ್ ಬರಕ್ ಶುರು ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಬರ್ಬೇಕು. ಬಿಕಾಸ್ ಇಮಿಡಿಯೇಟ್ ಅದಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್, ಇನ್ಫ್ಲಮೇಷನ್ ಆಗ್ಬಿಡುತ್ತೆ, ನರ ಬೇಗ ಇದು ಆಗಲ್ಲ, ಊತ ಕಡಿಮೆ ಆಗಲ್ಲ. ಅದ್ರ ಜೊತೆ ಡೇಂಜರಸ್ ಸೈನ್ಸ್ ಹೆಡ್ಏಕು, ವಾಮಿಟಿಂಗು, ಮತ್ತೆ ಬ್ಲರಿಂಗ್ ಆಫ್ ವಿಷನ್, ಬ್ಲ್ಯಾಕ್ ಡಾಟ್ಸ್, ವೈಟ್ ಡಾಟ್ಸ್ ಇನ್ ಫ್ರಂಟ್ ಆಫ್ ದ ಐಸು, ಏನೋ ಶೈನಿಂಗ್ ಕಣ್ ಮುಂದೆ ಕಾಣ್ತಾ ಇದೆ, ಮತ್ತೆ ಅನ್ಕಾನ್ಶಿಯಸ್ ಆಗೋದು, ಇಮಿಡಿಯೇಟ್ ಆಗಿ ಬರಬೇಕು. ಅದು ಸ್ಟ್ರೋಕ್ದ ಒಂದು ಲಕ್ಷಣ ಆಗಿರ್ಬೋದು, ಇಲ್ಲ ಮೆದುಳಲ್ಲಿ ಬ್ಲೀಡ್, BP ಜಾಸ್ತಿ ಆಗಿ ಮೆದುಳಲ್ಲಿ ಬ್ಲೀಡ್ ಆಗಿರ್ಬೋದು. ಸೊ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಬರಬೇಕಾಗುತ್ತೆ ಆ ಟೈಮಲ್ಲಿ. ಧನ್ಯವಾದಗಳು ಡಾಕ್ಟ್ರೇ. ಇಷ್ಟೊತ್ತು ವರ್ಟಿಗೋ ಅಂದರೆ ಏನು, ಅದರಲ್ಲಿ ವಿಧಗಳು ಯಾವ್ದ್ಯಾವ್ದಿದೆ, ಅದರ ಲಕ್ಷಣಗಳೇನು, ಯಾವ ಥರ ನಾವು ನಿವಾರಣೆ ಮಾಡ್ಕೋಬೋದು, ಯಾವಾಗ ಡಾಕ್ಟ್ರನ್ನ ಕಾಣಬೇಕಾಗತ್ತೆ, ಇದ್ರ ಬಗ್ಗೆ ಎಲ್ಲ ನಮಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದವರೇ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ತೇಜಸ್ವಿನಿ ಅವರೇ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವರ್ಟಿಗೋ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಅಪೋಲೋ BGS ಆಸ್ಪತ್ರೆಯ ಹೆಡ್ ಅಂಡ್ ನೆಕ್ ಸ್ಕಲ್ ಬೇಸ್ ಸರ್ಜನ್ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.